ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ. ಹೇಳ್ತಾ ಇದ್ರು. ಆದ್ರೆ ಈಗ ಅದು 600 ಅಡಿ ಹೋಗಿ 2000 ಅಡಿಗೂ ಕೂಡ ರೀಚ್ ಆಗಿದೆ ಅಂತ ಹೇಳಿದ್ರು. ನೀವು ಹೋಗ್ಬೇಕು, ಕೋಲಾರ ಜಿಲ್ಲೆಯ ರೈತರನ್ನ ನೋಡ್ಬೇಕು. ಅವ್ರು 600-700 ನಾಡಪ್ರಭು ಕೆಂಪೇಗೌಡರ ಜಯಂತಿ ಅಂಗವಾಗಿ ಚುಂಚಶ್ರೀ ಮಹಿಳಾ ಪ್ರತಿಷ್ಠಾನ ವತಿಯಿಂದ ಅನ್ನ ಸಂತರ್ಪಣೆ. ನಾಡಪ್ರಭು ಕೆಂಪೇಗೌಡರ ಜಯಂತಿ ಅಂಗವಾಗಿ ಚುಂಚಶ್ರೀ ಮಹಿಳಾ ಪ್ರತಿಷ್ಠಾನ ವತಿಯಿಂದ ಚಿಕ್ಕಬಳ್ಳಾಪುರ ನಗರದ ಕನ್ನಡ ಭವನದ ಆವರಣದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಆದಿಚುಂಚನಗಿರಿ ಮಠದ ಶ್ರೀ ಶ್ರೀ ಮಂಗಳನಾಥ ಸ್ವಾಮಿಯವರು ಅನ್ನ ಸಂತರ್ಪಣೆಗೆ ಚಾಲನೆ ನೀಡಿದರು. ಇಂದು ನಾಡಪ್ರಭು ಕೆಂಪೇಗೌಡರ ಜಯಂತಿ, ನಾಡಿನೆಲ್ಲೆಡೆ ಅವರನ್ನು ಸ್ಮರಿಸಿ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಅವರ ಚಿಂತನೆ, ಆಚಾರ ವಿಚಾರಗಳನ್ನು ಪಾಲಿಸುವ ಕುರಿತು ಗಣ್ಯರು ಭಾಷಣ ಮಾಡಿದ್ದಾರೆ. ನೀವು ಹೋಗ್ಬೇಕು, ಕೋಲಾರ ಜಿಲ್ಲೆಯ ರೈತರನ್ನ ನೋಡ್ಬೇಕು. ಅವ್ರು 600-700 ಹೇಳ್ತಾ ಇದ್ರು. ಆದ್ರೆ ಈಗ ಅದು 600-700 ಅಡಿ ಹೋಗಿ 2000 ಅಡಿಗೂ ಕೂಡ ರೀಚ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಹಾಗೆ ಅಷ್ಟು ನಮ್ಮ ಸಮುದಾಯ ಇವತ್ತು ತುಂಬಾ ಶ್ರಮ ಪಡ್ತಾ ಇದೆ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಕೂಡ ಜಿಲ್ಲಾಡಳಿತ ವತಿಯಿಂದ ನಾಡಪ್ರಭು ಕೆಂಪೇಗೌಡ ಜಯಂತಿ ನಗರದ ಕನ್ನಡ ಭವನದಲ್ಲಿ ಆಚರಿಸಲಾಯಿತು. ಕೆಂಪೇಗೌಡರ ಜಯಂತಿ ಅಂಗವಾಗಿ ಚುಂಚಶ್ರೀ ಮಹಿಳಾ ಪ್ರತಿಷ್ಠಾನ ವತಿಯಿಂದ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಈ ವೇಳೆ ಚುಂಚಶ್ರೀ ಮಹಿಳಾ ಪ್ರತಿಷ್ಠಾನ ಪದಾಧಿಕಾರಿಗಳು, ನಿರ್ದೇಶಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟರು. ಹೇಳ್ತಾ ಇದ್ರು. ಆದ್ರೆ ಈಗ ಅದು 600-700 ಅಡಿ ಹೋಗಿ 2000 ಅಡಿಗೂ ಕೂಡ ರೀಚ್ ಆಗಿದೆ ಅಂತ ಹೇಳಿದ್ರು. ನೀವು ಹೋಗ್ಬೇಕು, ಕೋಲಾರ ಜಿಲ್ಲೆಯ ರೈತರನ್ನ ನೋಡ್ಬೇಕು. ಅವ್ರು 600-700 ಸ್ವಾಮೀಜಿ ಕೇಳ್ಪಡಿಸ್ಬೇಕು.